ಹಲೋ ಡಿಯರ್ SSLC ಸ್ಟೂಡೆಂಟ್ಸ್, ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ 2 ಅಂಕದ ಮುಖ್ಯ ಪ್ರಶ್ನೆಗಳನ್ನು ಮತ್ತು ಅವುಗಳಿಗೆ ಸಿಂಪಲ್ ಆಗಿರೋ ಉತ್ತರಗಳನ್ನು ಡಿಸ್ಕಷನ್ ಮಾಡಲಾಗ್ತಾ ಇದೆ. ಈಗ ಆಲ್ರೆಡಿ 5 ಸೆಟ್ ಆಫ್ ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡಿದ್ದೇವೆ. ಇದು 6ನೇ ಸೆಟ್ ಆಗಿದೆ. ಸುಮಾರು 9 ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ಇಲ್ಲಿ ಸಿಂಪಲ್ ಆಗಿ ನೋಡ್ತಾ ಹೋಗ್ತೇವೆ. ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗಿರೋ ಪ್ರಶ್ನೆಗಳು ಇವಾಗಿದ್ದಾವೆ ವಿದ್ಯಾರ್ಥಿಗಳೇ. ಮೊದಲನೇ ಪ್ರಶ್ನೆಯನ್ನು ನೋಡಿ. ವಾಟ್ ಮೇಕ್ಸ್ ಯು ಥಿಂಕ್ ದ್ಯಾಟ್ ಅಂಬೇಡ್ಕರ್ ಹ್ಯಾಡ್ ಆ್ಯನ್ ಇನ್ಸೆಟೈಬಲ್ ಥರ್ಸ್ಟ್ ಫಾರ್ ಬುಕ್ಸ್ ಅಂತ ಇದೆ. ಅಂದರೆ ಅಂಬೇಡ್ಕರ್ ಅವರಿಗೆ ಯಾವ ರೀತಿ ಓದಿನ ಬಗ್ಗೆ ಆಸಕ್ತಿ ಇತ್ತು, ಪುಸ್ತಕಗಳು ಅಂದರೆ ಎಷ್ಟೊಂದು ಪ್ರೀತಿ ಇತ್ತು ಅನ್ನೋದ್ರ ಬಗ್ಗೆ ಪಾಯಿಂಟ್ಸ್ಗಳನ್ನು ಬರಿಬೇಕಾಗುತ್ತೆ. ಅಂಬೇಡ್ಕರ್ ವಾಸ್ ಅ ವೊರಾಷಿಯಸ್ ರೀಡರ್. ಮೊದಲನೇದಾಗಿ ಅವರೊಬ್ಬ ಅದ್ಭುತ ಓದುಗಾರ ಆಗಿರ್ತಾರೆ. ಹಿ ಹ್ಯಾಡ್ ಆ್ಯನ್ ಇನ್ಸೆಟೈಬಲ್ ಥರ್ಸ್ಟ್ ಫಾರ್ ಬುಕ್ಸ್. ಮೊದಲಿಗೆ ಹೇಳಿದಾಗೆ ಅಂದರೆ ಕ್ವಶನ್ನಲ್ಲೇ ಬಂದಿರತಕ್ಕಂತಹ ಪಾಯಿಂಟನ್ನು ಇಲ್ಲಿ ಬರಿತಾ ಇದ್ದೇವೆ. ಹಿ ಕಟ್ ಹೀಸ್ ಡೈಲಿ ನೀಡ್ಸ್. ತಮ್ಮ ಪ್ರತಿನಿತ್ಯದ ಅವಶ್ಯಕತೆಗಳನ್ನು ಕೂಡ ಇವರು ಪೂರೈಸಿಕೊಳ್ಳದೆ ಅವುಗಳಿಗೆ ದುಡ್ಡು ಕೊಡಬೇಕು, ಅದನ್ನು ಸ್ಟಾಪ್ ಮಾಡಿ ಅದೇ ಒಂದು ದುಡ್ಡನ್ನು ಪುಸ್ತಕಗಳಿಗೆ ಹಾಕ್ತಾ ಇರ್ತಾರೆ. ಹಿ ಬಾಟ್ ಸೋ ಮೆನಿ ಬುಕ್ಸ್. ಸುಮಾರು ಪುಸ್ತಕಗಳನ್ನು ಇವರು ಪರ್ಚೇಸ್ ಮಾಡ್ತಾರೆ. ಇನ್ ನ್ಯೂಯಾರ್ಕ್ ಹಿ ಬಾಟ್ 2000 ಬುಕ್ಸ್. ನ್ಯೂಯಾರ್ಕಲ್ಲಿದ್ದಾಗ 2000 ಪುಸ್ತಕಗಳನ್ನು ಪರ್ಚೇಸ್ ಮಾಡಿರ್ತಾರೆ. ಮತ್ತು ಲಂಡನ್ನಲ್ಲಿ ಹಿ ಬಾಟ್ 32 ಬಾಕ್ಸಸ್ ಆಫ್ ಬುಕ್ಸ್. ಸುಮಾರು 32 ಬಾಕ್ಸ್ ಆಫ್ ಬುಕ್ಸ್ಗಳನ್ನು ಪರ್ಚೇಸ್ ಮಾಡಿರ್ತಾರೆ. ಕ್ವೆಶನ್ ನಂಬರ್ 19. ಹೌ ಡು ಯು ಸೇ ದ್ಯಾಟ್ ಅನಂತ್ ವಾಸ್ ಬೆಟರ್ ದ್ಯಾನ್ ಸ್ಮಿತಾ ಇನ್ ಮೆನಿ ವೇಸ್? ಅನಂತ್ ಏನಿದ್ನೋ ಸ್ಮಿತಾಳಿಗಿಂತ ಬೆಟರ್ ಆಗಿದ್ದ. ಅಂದರೆ ಕೆಲವೊಂದಿಷ್ಟು ವಿಷಯಗಳಲ್ಲಿ ಅವನು ಉತ್ತಮ ಆಗಿರ್ತಾನೆ. ಯಾವ ವಿಷಯಗಳಲ್ಲಿ ಅಂತ ನಾವು ಇಲ್ಲಿ ಬರಿಬೇಕಾಗುತ್ತೆ. ಅನಂತ್ ವಾಸ್ ಅ ಟ್ಯಾಲೆಂಟೆಡ್ ಬಾಯ್. ಹಿ ವಾಸ್ ದ ಬೆಸ್ಟ್ ಟೇಬಲ್ ಟೆನ್ನಿಸ್ ಪ್ಲೇಯರ್ ಇನ್ ದ ಸ್ಕೂಲ್. ನೋಡಿ, ಮೊದಲನೇದಾಗಿ ಹೇಳಬೇಕಪ್ಪ ಅಂದರೆ ಅವನ ಶಾಲೆಯಲ್ಲಿ ಅವನೊಬ್ಬ ಬೆಸ್ಟ್ ಟೇಬಲ್ ಟೆನ್ನಿಸ್ ಪ್ಲೇಯರ್ ಆಗಿರ್ತಾನೆ. ಅದ್ರ ಜೊತೆಗೆ ಹಿ ವಾಸ್ ದ ಫಾಸ್ಟೆಸ್ಟ್ ರನ್ನರ್. ನೋಡಿ, ಬರೀ ಟೇಬಲ್ ಟೆನ್ನಿಸ್ ಪ್ಲೇಯರ್ ಅಷ್ಟೇ ಅಲ್ಲ, ಫಾಸ್ಟೆಸ್ಟ್ ರನ್ನರ್ ಕೂಡ ಆಗಿರ್ತಾನೆ. ಹಿ ವಾಸ್ ಲರ್ನಿಂಗ್ ಟು ಪ್ಲೇ ದ ಸಿತಾರ್. ಅದ್ರ ಜೊತೆಗೆ ಸಿತಾರನ್ನು ನುಡಿಸೋದನ್ನು ಅಂದರೆ ಮ್ಯೂಸಿಕನ್ನು ಕೂಡ ಕಲಿತಾ ಇರ್ತಾನೆ. ಹಿ ವಾಸ್ ಆಲ್ರೆಡಿ ಏಬಲ್ ಟು ಕಂಪೋಸ್ ಹೀಸ್ ಓನ್ ಟ್ಯೂನ್ಸ್. ನೋಡಿ, ಆ ಸಿತಾರ್ನ ಒಂದು ಟ್ಯೂನ್ಸ್ಗಳನ್ನು ತನ್ನದೇ ಆಗಿರೋ ಸ್ವಂತ ಟ್ಯೂನ್ಸ್ಗಳನ್ನು ಇವನು ಕಂಪೋಸ್ ಮಾಡ್ತಾ ಇರ್ತಾನೆ. ಬಟ್ ಸ್ಮಿತಾ ಡಿಡ್ ನಾಟ್ ಹ್ಯಾವ್ ದೀಸ್ ಸ್ಕಿಲ್ಸ್. ಸ್ಮಿತಾಳಿಗೆ ಈ ರೀತಿಯ ಯಾವುದೇ ಸ್ಕಿಲ್ಸ್ ಇರೋದಿಲ್ಲ. ಇದರಿಂದ ನಮಗೆ ಅರ್ಥ ಆಗುತ್ತೆ ಅನಂತ್ ವಾಸ್ ಬೆಟರ್ ದೆನ್ ಸ್ಮಿತಾ ಇನ್ ಮೆನಿ ವೇಸ್ ಅಂತೇಳಿ. ಕ್ವೆಶನ್ ನಂಬರ್ 20. ವೈ ಡಿಡ್ ದ ಸೇಲರ್ಸ್ ಗೋ ಅಗೇನ್ಸ್ಟ್ ದೇರ್ ಕ್ಯಾಪ್ಟನ್? ಇದು ದ ಡಿಸ್ಕವರಿ ಲೆಸನ್ನಲ್ಲಿ ಬರ್ತಕ್ಕಂತಹ ಪ್ರಶ್ನೆ. ಆ ಸೇಲರ್ಸ್ ಎಲ್ಲರೂ ಯಾಕೆ ಕೊಲಂಬಸ್ನ ವಿರುದ್ಧ ಇದ್ದರು ಅಂತಕ್ಕಂಥದ್ದನ್ನು ಬರೀಬೇಕು. ಮೊದಲನೇದಾಗಿ ನೋಡಿ, ದೇ ಆರ್ ಅವೇ ಫ್ರಾಮ್ ದೇರ್ ಫ್ಯಾಮಿಲೀಸ್ ಫ್ರಾಮ್ ಸೋ ಮೆನಿ ಡೇಸ್. ಸುಮಾರು ದಿನಗಳಿಂದ ಅವರು ತಮ್ಮ ಮನೆಗಳನ್ನು, ಕುಟುಂಬವನ್ನು ಬಿಟ್ಟು ದೂರದಲ್ಲಿರ್ತಾರೆ. ದೇ ವಾಂಟೆಡ್ ಟು ಸಿ ದೆಮ್. ಆ ಒಂದು ಫ್ಯಾಮಿಲಿ ಮೆಂಬರ್ಸನ್ನು ನೋಡಬೇಕು ಅಂತಕ್ಕಂತಹ ಆಸೆ ಇವರಿಗಿರುತ್ತೆ. ದೇ ಕುಡ್ ನಾಟ್ ಡಿಸ್ಕವರ್ ದ ನ್ಯೂ ಲ್ಯಾಂಡ್. ಅದ್ರ ಜೊತೆಗೆ ಇವರು ಏನು ಹೊಸ ಲ್ಯಾಂಡನ್ನು ಹುಡ್ಕೊಂಡು ಹೋಗಿರ್ತಾರೋ ಆ ಒಂದು ಲ್ಯಾಂಡ್ ಕೂಡ ಇವ್ರಿಗೆ ಸಿಕ್ಕಿರೋದಿಲ್ಲ. ಸೊ ಅವ್ರು ಏನು ಮಾಡ್ತಾರೆ, ದೇ ರಿಕ್ವೆಸ್ಟೆಡ್ ಕೊಲಂಬಸ್ ಟು ರಿಟರ್ನ್. ಹೇಗೂ ಭೂಮಿನೂ ಸಿಗ್ತಾ ಇಲ್ಲ, ನಮ್ಮ ಫ್ಯಾಮಿಲಿ ಬಿಟ್ಟು ಬಹಳ ದಿನಗಳಾಯಿತು, ವಾಪಸ್ ಹೋಗ್ಬಿಡೋಣ ಅಂತಕ್ಕಂಥ ಒಂದು ರಿಕ್ವೆಸ್ಟನ್ನು ಕೊಲಂಬಸ್ ಬಳಿ ಅವರು ಮಾಡ್ಕೊಳ್ತಾರೆ. ಬಟ್ ಕೊಲಂಬಸ್ ಡಿಡ್ ನಾಟ್ ಅಗ್ರಿ. ಒಪ್ಕೊಳ್ಳೋದಿಲ್ಲ ಕೊಲಂಬಸ್. ಇದರಿಂದಾಗಿನೇ ಅವ್ರು ಏನು ಮಾಡ್ತಾರೆ, ತಮ್ಮ ಕ್ಯಾಪ್ಟನ್ ವಿರುದ್ಧ ಕೋಪ ಮಾಡ್ಕೊಳ್ತಾರೆ ಮತ್ತು ಅವನ ವಿರುದ್ಧ ನಿಂತ್ಕೊಳ್ತಾರೆ. ಕ್ವೆಶನ್ ನಂಬರ್ 21. ವೈ ಡು ಸಮ್ ಪೀಪಲ್ ವಾಂಟ್ ಟು ಬಿಕಮ್ ಸೈಂಟಿಸ್ಟ್? ಯಾಕೆ ಕೆಲವೊಂದಿಷ್ಟು ಜನ ಸೈಂಟಿಸ್ಟ್ ಆಗಬೇಕು ಅಂತ ಅಂದ್ಕೊಳ್ತಾರೆ ಅಂತೇಳಿ. ಬಿಕಾಸ್ ದೆ ಕೆನಾಟ್ ಲಿವ್ ವಿತೌಟ್ ಸೈನ್ಸ್. ಮೊದಲನೇ ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಇದೆ ನೋಡಿ. ಅವರಿಗೆ ಸೈನ್ಸನ್ನು ಬಿಟ್ಟು ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ. ದೇರ್ ಡಿಸ್ಕವರಿ ಬ್ರಿಂಗ್ಸ್ ದ ರಿವಾರ್ಡ್. ಅವರಿಗೆ ರಿವಾರ್ಡ್ ಯಾವುದಪ್ಪ ಅಂದರೆ ಈ ಒಂದು ಡಿಸ್ಕವರಿ. ಅವ್ರು ಏನು ಹೊಸದನ್ನು ಅನ್ವೇಷಣೆ ಮಾಡ್ತಾರಲ್ವ, ಅವರಿಗೆ ಅದೇ ಒಂದು ರಿವಾರ್ಡ್ ಆಗಿರುತ್ತೆ. ಇನ್ಸ್ಟೆಡ್ ಆಫ್ ಮನಿ ದೇ ಎಂಜಾಯ್ ಫ್ರೀಡಮ್. ಅವರಿಗೆ ದುಡ್ಡು ಸಿಗದೇ ಇರ್ಬೋದು, ಬಟ್ ಸ್ವಾತಂತ್ರ್ಯ ಸಿಗುತ್ತೆ. ಅದ್ರ ಜೊತೆಗೆ ನೀವು ಇಲ್ಲಿ ಇನ್ನೊಂದು ಪಾಯಿಂಟನ್ನು ಸೇರಿಸ್ಬೋದು ವಿದ್ಯಾರ್ಥಿಗಳೇ. ದೇ ಎಂಜಾಯ್ ಫ್ರೀಡಮ್ ಜೊತೆ ದೇ ಗೆಟ್ ಫ್ರೆಂಡ್ಶಿಪ್ಪನ್ನು ಕೂಡ ಬರೀರಿ. ಅವರಿಗೆ ಒಂದು ಫ್ರೆಂಡ್ಶಿಪ್ ಕೂಡ ಸಿಗುತ್ತೆ. ಡಿಸ್ಕವರಿಂಗ್ ದ ಮಿಸ್ಟರೀಸ್ ಆಫ್ ನೇಚರ್ ಬ್ರಿಂಗ್ಸ್ ದೆಮ್ ಜಾಯ್. ಈ ಒಂದು ಪ್ರಕೃತಿಯ ರಹಸ್ಯಗಳನ್ನು ಬೇಯಿಸೋದ್ರಲ್ಲಿ ಅವರಿಗೆ ಸಂತೋಷ ಸಿಗ್ತಾ ಇರುತ್ತೆ. ದೆ ಗೆಟ್ ದ ಆನರ್ಸ್ ಆ್ಯಂಡ್ ಪ್ರಮೋಷನ್ಸ್ ಡಿಪೆಂಡಿಂಗ್ ಆನ್ ದೆಮ್ಸೆಲ್ಸ್. ಬೇರೆ ಪ್ರೊಫೆಷನ್ಸ್ಗಳಲ್ಲಿ ಈ ಒಂದು ಗೌರವಗಳು, ಸನ್ಮಾನಗಳು ಏನಿರ್ತವೋ ಇವು ಮೇಲಾಧಿಕಾರಿಗಳಿಂದ ಸಿಗ್ತವೆ. ಆದರೆ ಈ ಒಂದು ಪ್ರೊಫೆಷನ್ನಲ್ಲಿ ಅಂದರೆ ಸೈಂಟಿಸ್ಟ್ಗಳು ತಮ್ಮ ಒಂದು ಡಿಸ್ಕವರಿಯಲ್ಲಿನೇ ಈ ಒಂದು ಪ್ರಮೋಷನನ್ನು, ಆನರನ್ನು, ಆ ಒಂದು ಸಂತೋಷವನ್ನು ಪಡೆದುಕೊಳ್ತಾರೆ ಅಂತಕ್ಕಂಥದ್ದು. ಕ್ವೆಶನ್ ನಂಬರ್ 22. ವೈ ಡಿಡ್ ದ ಪೋಯೆಟ್ ನಾರ್ಮನ್ ನಿಕೋಲ್ಸನ್ ಆಸ್ಕ್ ಟು ಕ್ರಾಸ್ ಔಟ್ ಹಿಸ್ ನೇಮ್ ಫ್ರಾಮ್ ದ ಟೆಲಿಫೋನ್ ಬುಕ್? ತನ್ನ ಹೆಸರನ್ನು ಟೆಲಿಫೋನ್ ಬುಕ್ಕಿಂದ
ಡಿಲೀಟ್ ಮಾಡಿಬಿಡಿ ಅಂತೇಳಿ ಯಾಕೆ ಕೇಳ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಕೇಳ್ತಾರೆ. ತುಂಬ ಸಿಂಪಲ್ ರೀಸನ್ ವಿದ್ಯಾರ್ಥಿಗಳೇ, ಹೀ ಈಸ್ ಗೋಯಿಂಗ್ ಟು ದ ಔಟರ್ ಸ್ಪೇಸ್ ದ ನೆಕ್ಸ್ಟ್ ಡೇ. ಎಸ್, ಮರುದಿನ ಅವ್ರು ಏನು ಮಾಡ್ತಾ ಇರ್ತಾರೆ, ಔಟರ್ ಸ್ಪೇಸ್ಗೆ ಸ್ಯಾಟಲೈಟಲ್ಲಿ ಹೋಗ್ತಾ ಇದ್ದಾರೆ. ದೇರ್ ವಿಲ್ ಬಿ ನೋ ಕಮ್ಯುನಿಕೇಷನ್ ಪಾಸಿಬಲ್. ಮೇಲ್ಗಡೆ ಹೋದಾಗ ಅಂದರೆ ಆ ಒಂದು ಸ್ಪೇಸಲ್ಲಿದ್ದಾಗ ಅವರನ್ನು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾವುದೇ ಲೆಟರ್ನು ಕೂಡ ಬರೆಯೋಕ್ಕಾಗಲ್ಲ, ಅಲ್ಲಿಗೆ ಫೋನ್ ಮಾಡೋಕ್ಕೂ ಕೂಡ ಆಗೋದಿಲ್ಲ. ಹಾಗಾಗಿನೇ ಅವರು ಡಿಲೀಟ್ ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ. ಈ ವಿಲ್ ಬಿ ಅಲೋನ್ ಇನ್ ದ ಸ್ಪೇಸ್. ಅಲ್ಲಿ ಯಾರೂ ಇವರ ಜೊತೆ ಇರೋದಿಲ್ಲ, ಒಬ್ಬರೇ ಇರ್ತಾರೆ. ಈ ವಿಲ್ ಬಿ ಅಲೋನ್. ಹಾಗಾಗಿ ಸೊ ಹಿ ಆಸ್ಕ್ಡ್ ಟು ಕ್ರಾಸ್ ಔಟ್ ಹಿಸ್ ನೇಮ್ ಫ್ರಮ್ ದ ಟೆಲಿಫೋನ್ ಬುಕ್. 23. ಹೌ ವಾಸ್ ದ ಸ್ಟೂಡೆಂಟ್ಸ್ ಮಾರ್ಚ್ ಇನ್ ನಾರಾಯಣಪುರ. ಎಸ್, ಆ ಒಂದು ಸ್ಟೂಡೆಂಟ್ಸ್ ಮಾರ್ಚ್ ಏನಿತ್ತೋ ಅದು ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನು ಬರೀಬೇಕು. ತುಂಬ ಸಿಂಪಲ್ ಆಗಿರೋ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ. ಸ್ಟೂಡೆಂಟ್ಸ್ ವರ್ ಮಾರ್ಚಿಂಗ್ ವೆರಿ ಸೈಲೆಂಟ್ಲಿ. ತುಂಬ ಸೈಲೆಂಟಾಗಿ ಮಾರ್ಚಿಂಗ್ ಮಾಡ್ತಾಯಿದ್ರು. ದೆ ಡಿಡೆಂಟ್ ಶೌಟ್ ಸ್ಲೋಗನ್ಸ್. ಯಾವುದೇ ಸ್ಲೋಗನನ್ನು ಕೂಡ ಅವರು ಕೂಗ್ತಾ ಇಲ್ಲ. ದೆ ಡಿಡೆಂಟ್ ಬಿಹೇವ್ ವೈಲೆಂಟ್ಲಿ. ಯಾವುದೇ ಹಿಂಸೆಯ ಚಟುವಟಿಕೆಗಳಲ್ಲೂ ಕೂಡ ಅವರು ತೊಡಗಿಲ್ಲ. ದಿ ಗೇವ್ ನೋಟಿಸ್ ಟು ದ ಕಲೆಕ್ಟರ್. ಹೋದವ್ರು ಏನು ಮಾಡಿದರು, ಕಲೆಕ್ಟರ್ಗೆ ಒಂದು ನೋಟಿಸನ್ನು ಕೊಡ್ತಾರೆ. ಆ ನೋಟಿಸಲ್ಲಿ ಏನಿರುತ್ತೆ, ದೆ ಆಸ್ಕ್ಡ್ ದೆಮ್ ಟು ಕ್ವಿಟ್ ಇಂಡಿಯಾ. ನಮ್ಮ ಭಾರತ ದೇಶವನ್ನು ಬಿಟ್ಟು ಹೊರಟುಬಿಡಿ ನೀವು ಅಂತಕ್ಕಂಥದ್ದನ್ನು ಆ ಒಂದು ಬ್ರಿಟಿಷ್ ಕಲೆಕ್ಟರ್ಗೆ ಇವರು ಆ ಒಂದು ನೋಟಿಸಲ್ಲಿ ಬರೆದು ಕೊಟ್ಟಿರ್ತಾರೆ. ದೆ ವಾಕ್ಡ್ ಬ್ಯಾಕ್ ಸೈಲೆಂಟ್ಲಿ. ಹಾಗೇನೆ ಅವರು ಸೈಲೆಂಟಾಗಿ ವಾಪಸ್ ಬರ್ತಾರೆ ಮನೆ ಕಡೆ. ಇಲ್ಲಿ ಚಾಯ್ಸ್ ಪ್ರಶ್ನೆ ಇದೆ ನೋಡಿ. ವಾಟ್ ಕ್ಯಾನ್ ವಿ ಲರ್ನ್ ಫ್ರಮ್ ಡಿಕ್ಕಿ ಡೋಲ್ಮಾಸ್ ಲೈಫ್. ಈ ಡಿಕ್ಕಿ ಡೋಲ್ಮಾ ಅವರ ಲೈಫಿಂದ ನಾವೇನು ಕಲಿತುಕೊಳ್ತೇವೆ ಅಂತ ಬರೀಬೇಕಾಗುತ್ತೆ. ವೆನ್ ಎವರ್ ಹರ್ಡಲ್ಸ್ ಕಮ್ ಇನ್ ಅವರ್ ಲೈಫ್ ವಿ ಮಸ್ಟ್ ಫೇಸ್ ದೆಮ್ ಬೋಲ್ಡ್ಲಿ. ಯಾವುದೇ ಒಂದು ಕಷ್ಟಗಳು ಬಂದಾಗ, ತೊಂದರೆಗಳು ಬಂದಾಗ ಬೋಲ್ಡ್ಲಿ ಅಂದರೆ ಬೋಲ್ಡ್ ಅಂದರೆ ಧೈರ್ಯ ಅಂತೇಳಿ. ಸೊ ನಾವು ಧೈರ್ಯದಿಂದ ಆ ಸಮಸ್ಯೆಗಳನ್ನು, ಹರ್ಡಲ್ಸ್ಗಳನ್ನು ಫೇಸ್ ಮಾಡಬೇಕು ಅಂತಕ್ಕಂಥದ್ದನ್ನು ಕಲಿತೇವೆ. ವಿ ಶುಡ್ ನಾಟ್ ರನ್ ಅವೇ ಫ್ರಾಮ್ ದ ಪ್ರಾಬ್ಲಮ್ಸ್. ರನ್ ಅವೇ ಅಂದರೆ ಓಡೋಗೋದು ಅಂತೇಳಿ. ಅಂದರೆ ಕಷ್ಟಗಳು ಬಂದಾಗ ಆ ಕಷ್ಟಗಳನ್ನು ಎದುರಿಸಲಾಗದೆ ಸೋಲನ್ನು ಒಪ್ಕೊಳ್ಳೋದು ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿ ಆ ಒಂದು ಸಮಸ್ಯೆಗಳಿಂದ ದೂರ ಓಡಿ ಹೋಗಬಾರ್ದು, ಅವುಗಳನ್ನು ಎದುರಿಸಬೇಕು. ಸ್ಟ್ರಾಂಗ್ ಡಿಟರ್ಮಿನೇಷನ್ ಅಂದರೆ ದೃಢ ನಿರ್ಧಾರ. ಹಾರ್ಡ್ ವರ್ಕ್ ಕಠಿಣ ಪರಿಶ್ರಮ. ಜೀಲ್ ಫಾರ್ ದ ವರ್ಕ್ ಆಲ್ವೇಸ್ ಬ್ರಿಂಗ್ ಸಕ್ಸಸ್ ಇನ್ ಲೈಫ್. ಜೀಲ್ ಫಾರ್ ದ ವರ್ಕ್ ಅಂದರೆ ನಾನು ಈ ಕೆಲಸವನ್ನು ಮಾಡೇ ತೀರ್ತೀನಿ, ಅದರಲ್ಲೇ ಸಂತೋಷವನ್ನು ಪಡಿತಕ್ಕಂಥದ್ದು. ಇವುಗಳಿದ್ಬಿಟ್ರೆ ನಾವು ಸಕ್ಸಸ್ಫುಲ್ ಆಗ್ತೇವೆ. ಈ ಒಂದು ಮೆಸೇಜನ್ನು ಕೂಡ ನಾವು ಡಿಕ್ಕಿ ಡೋಲ್ಮಾ ಅವರ ಲೈಫಿಂದ ಕಲಿತೇವೆ ವಿದ್ಯಾರ್ಥಿಗಳೇ. ಕ್ವೆಶ್ಚನ್ ನಂಬರ್ 24. ಹೌ ಡಸ್ ದ ರೈಟರ್ ಡಿಸ್ಕ್ರೈಬ್ ದ ಇಂಟ್ರೋವರ್ಟ್ ಹನೀಫ್. ಎಸ್, ಹನೀಫ್ ಒಬ್ಬ ಇಂಟ್ರೋವರ್ಟ್ ಪರ್ಸನ್ ಅಂತಕ್ಕಂಥದ್ರ ಬಗ್ಗೆ ನಾವು ಇಲ್ಲಿ ಬರೀಬೇಕಾಗುತ್ತೆ. 2 ಸಿಂಪಲ್ ಪಾಯಿಂಟ್ಸ್ ವಿದ್ಯಾರ್ಥಿಗಳೇ. ಹಿ ಬಿಗ್ಯಾನ್ ಟು ಮೇಕ್ ಫ್ರೆಂಡ್ಸ್ ವೆನ್ ಹಿ ವಾಸ್ 14. ಸುಮಾರು 14 ವರ್ಷದವನು ಇದ್ದಾಗ ಹನೀಫ್ ಫ್ರೆಂಡ್ಶಿಪ್ಪನ್ನು ಮಾಡ್ಕೊಳ್ಳಿಕ್ಕೆ ತೊಡಗುತ್ತಾನೆ. ಇದು ಮೊದಲನೇ ಪಾಯಿಂಟ್. ಹಿ ಹೆಲ್ಪ್ಸ್ ಪೀಪಲ್ ಆ್ಯಂಡ್ ಎಂಜಾಯ್ಸ್ ಇಟ್. ಜನಗಳಿಗೆ ಸಹಾಯ ಮಾಡಿ ಅದರಿಂದ ಸಂತೋಷವನ್ನು ಪಡಿತಾ ಇರ್ತಾನೆ. ಸೊ ಇವೆರಡು ಪಾಯಿಂಟ್ಸ್ಗಳು ಇಲ್ಲಿ ಸಾಕಾಗುತ್ತೆ. ಇನ್ನು ಇದಕ್ಕೆ ಒಂದು ಚಾಯ್ಸ್ ಪ್ರಶ್ನೆ ಇದೆ, ತುಂಬ ಸಿಂಪಲ್ ಇದೆ. ವಾಟ್ ಹಾರ್ಡ್ಶಿಪ್ಸ್ ಡಿಡ್ ವಾಂಗ್ಜಿಯಾ ಅಂಡರ್ಗೋ ಆನ್ ಹಿಸ್ ವೇ ಟು ಫೈಂಡ್ ದ ಬರ್ಡ್. ಎಸ್, ಏನೆಲ್ಲ ಕಷ್ಟವನ್ನು, ಕಠಿಣತೆಗಳನ್ನು ಎದುರಿಸಬೇಕಾಗುತ್ತೆ ವಾಂಗ್ಜಿಯಾ ಆ ಒಂದು ಬರ್ಡನ್ನು ಹುಡುಕೊಂಡು ಹೋದಾಗ ಅಂತ ಬರೀಬೇಕು. ಇಲ್ಲಿ 3 ಮಾನ್ಸ್ಟರ್ಸ್ಗಳು ಏನು ತೊಂದರೆ ಕೊಡ್ತವೋ ಅದನ್ನು ಬರೆದ್ರೆ ಸಾಕಾಗುತ್ತೆ ವಿದ್ಯಾರ್ಥಿಗಳೇ. ದ ಫಸ್ಟ್ ಮಾನ್ಸ್ಟರ್ ಕ್ರಿಯೇಟೆಡ್ ರಫ್ ಪಾತ್. ಎಸ್, ಆ ಒಂದು ವಾಸ್ಟ್ ಸ್ಕ್ರೀಯನ್ನು ಅಂದರೆ ಇವನೇನು ನಡೆದುಕೊಂಡು ಹೋಗ್ತಾ ಇರ್ತಾನೋ ಆ ಒಂದು ದಾರಿಯಲ್ಲಿ ಬೆಣಚು ಕಲ್ಲುಗಳ ರೀತಿಯಲ್ಲಿ ಕಲ್ಲುಗಳು ಹರಡಿಬಿಡ್ತವೆ. ಅಂದರೆ ಇವನು ವಾಕ್ ಮಾಡೋಕ್ಕೆ ಆಗದೇ ಇರೋಷ್ಟು ತೊಂದರೆ ಅಲ್ಲಿ ಆಗ್ತಾ ಇದೆ. ಹಿಸ್ ಫೀಟ್ ಆ್ಯಂಡ್ ಹ್ಯಾಂಡ್ಸ್ ವರ್ ವುಂಡೆಡ್. ಅವನ ಕೈ ಇರ್ಬೋದು, ಕಾಲು ಇರ್ಬೋದು, ಎರಡೂ ಕೂಡ ಉಂಡಾಗ್ತವೆ. ನಡ್ಕೊಂಡು ಹೋದಾಗ ಕಾಲುಗಳು, ಅವನು ಹಾಕಿರೋ ಶೂ ಕತ್ತರಿಸಿ ಹೋಗ್ಬಿಡ್ತವೆ, ಕಾಲುಗಳು ಕತ್ತರಿಸ್ತವೆ. ಆಗ ಇವನು ಕೆಳಗಡೆ ಅಂಗೈಗಳನ್ನು ಇಟ್ಟು ತೆವಳ್ಕೊಂಡು ಹೋಗ್ತಾನೆ. ಆಗ ಅವನ ಅಂಗೈಗಳು ಕೂಡ ಗಾಯಗೊಳ್ತವೆ. ಮತ್ತು ಸೆಕೆಂಡ್ ಮಾನ್ಸ್ಟರ್ ಏನು ಮಾಡುತ್ತೆ ನೋಡಿ, ಟುಕ್ ಅವೇ ಹೀಸ್ ಫುಡ್. ಅವನೇನು ಊಟ ಅವನಿಗೆ ಸಿಗ್ತಾಯಿತ್ತೋ ಆ ಊಟವನ್ನು ಕಿತ್ಕೊಂಡು ಹೋಗುತ್ತೆ, ನೀರನ್ನು ಕೂಡ ಕಿತ್ಕೊಂಡು ಹೋಗುತ್ತೆ ಸೆಕೆಂಡ್ ಮಾನ್ಸ್ಟರ್. ಹಿ ಸಫರ್ಡ್ ಫ್ರಮ್ ಹಂಗರ್. ಹಸಿವಿನಿಂದ ಬಳಲ್ತಾನೆ. ದ ಥರ್ಡ್ ಮಾನ್ಸ್ಟರ್ ಗಾಸ್ ಹೀಸ್ ಐಸ್. 3ನೇ ಮಾನ್ಸ್ಟರ್ ಏನು ಮಾಡುತ್ತೆ, ಇವನ ಕಣ್ಣು ಗುಡ್ಡೆಗಳನ್ನೇ ಕಿತ್ತುಬಿಡುತ್ತೆ, ಇವನನ್ನು ಬ್ಲೈಂಡ್ ಆಗಿ ಮಾಡಿಬಿಡುತ್ತೆ. ಸೊ ವಾಂಗ್ಜಿಯಾ ಬಿಕೇಮ್ ಬ್ಲೈಂಡ್. ಈ ರೀತಿ ಅನೇಕ ತೊಂದರೆಗಳನ್ನು ಎದುರಿಸಿದರೂ ಕೂಡ ವಾಂಗ್ಜಿಯಾ ಕಂಟಿನ್ಯೂಡ್ ಹಿಸ್ ಜರ್ನಿ ಆ್ಯಂಡ್ ಫೈನಲಿ ಹಿ ವಾಸ್ ಸಕ್ಸಸ್ಫುಲ್ ಇನ್ ಫೈಂಡಿಂಗ್ ದ ಬರ್ಡ್ ಆಫ್ ಹ್ಯಾಪಿನೆಸ್. ಸೊ ಇವುಗಳನ್ನು ನೀವು ಪಾಯಿಂಟ್ಸಲ್ಲಿ ನೀವು ಬರಿಬೋದು ವಿದ್ಯಾರ್ಥಿಗಳೇ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಈ ರೀತಿ ನೀವು ಆನ್ಸರ್ಸ್ಗಳನ್ನು ನಿಮ್ಮ ಒಂದು ಆನ್ಸರ್ ಬುಕ್ಲೆಟಲ್ಲಿ ಪಾಯಿಂಟ್ ವೈಸ್ ಬರೆಯೋಕ್ಕೆ ಹೋಗಬೇಡಿ. ನಾನು ನಿಮಗೆ ಇಲ್ಲಿ ಈಸಿಯಾಗಿ ಅರ್ಥ ಆಗಲಿ ಅನ್ನೋ ಉದ್ದೇಶದಿಂದ ಇಲ್ಲಿ ಪಾಯಿಂಟ್ ವೈಸ್ ಕೊಡ್ತಾ ಇದ್ದೇನೆ. ನೀವೇನು ಮಾಡಬೇಕು ಅಂದರೆ ಎಕ್ಸಾಮಲ್ಲಿ ಇವುಗಳನ್ನು ಪ್ಯಾರಾಗ್ರಾಫ್ ರೂಪದಲ್ಲಿ ಅಂದರೆ ಒಂದರ ಮುಂದೆ ಒಂದು ಸೆಂಟೆನ್ಸನ್ನು ಬರಿತಾ ಹೋಗಿ ವಿದ್ಯಾರ್ಥಿಗಳೇ. ಆಲ್ ದಿ ಬೆಸ್ಟ್.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾವುದಾದ್ರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು, ಅವುಗಳಿಗೆ ನೆಕ್ಸ್ಟ್ ಆನ್ಸರ್ಸ್ಗಳನ್ನು ಕೊಡೋ ಪ್ರಯತ್ನ ಮಾಡ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೆಟ್ಸ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್.